ಲಲ್ಲಾ ಲಾ ಲಲ್ಲಾ ಲಾ ಲಲ್ಲಾ. 3 ದಶಕಗಳ ಬಳಿಕ ಮತ್ತೆ ತೆರೆ ಕಾಣಲಿದೆಯೇ ಶಾಂತಿ ಕ್ರಾಂತಿ. ಶಾಂತಿ ಕ್ರಾಂತಿ ರಿಲೀಸ್ ಕುರಿತು ಅಭಿಮಾನಿಗಳಿಗೆ ಕ್ರೇಜಿ ಸ್ಟಾರ್ ಗ್ರೀನ್ ಸಿಗ್ನಲ್. 3 ದಶಕಗಳ ಬಳಿಕ ಮತ್ತೆ ಸದ್ದು ಮಾಡ್ತಾ ಇದೆ ಕ್ರೇಜಿ ಸ್ಟಾರ್ ಕನಸಿನ ಸಿನಿಮಾ ಶಾಂತಿ ಕ್ರಾಂತಿ. ಎಸ್, ಕನ್ನಡ ಚಲನಚಿತ್ರೋದ್ಯಮದ ಕನಸುಗಾರ ರವಿಚಂದ್ರನ್ ಅವರ ಬೃಹತ್ ಬಜೆಟ್ನ ಸಿನಿಮಾ ಶಾಂತಿ ಕ್ರಾಂತಿ ರಿಲೀಸ್ ಆಗಿ 35 ವರ್ಷಗಳೇ ಕಳೆದಿದೆ. 1991ರಲ್ಲಿ ಚಿತ್ರರಂಗದಲ್ಲೇ ಹೊಸ ಸಂಚಲನವನ್ನು ಮೂಡಿಸಿದ್ದ ಈ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಗಳಿಕೆ ಕಾಣದೆ ರವಿಚಂದ್ರನ್ ಅವರಿಗೆ ಕಷ್ಟದ ದಿನಗಳನ್ನು ತಂದುಕೊಟ್ಟಿತ್ತು. ಆದರೆ ಇದೀಗ 3 ದಶಕಗಳ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ಮತ್ತೆ ಭಾರಿ ಸದ್ದು ಮಾಡ್ತಾ ಇದೆ. ಈ ನಡುವೆ ಹಳೆ ಸಿನಿಮಾಗಳ ರಿಲೀಸ್ ಟ್ರೆಂಡ್ ಆಗಿರುವ ಬೆನ್ನಲ್ಲೇ ಕ್ರೇಜಿ ಸ್ಟಾರ್ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟನ ಶಾಂತಿ ಕ್ರಾಂತಿ ಚಲನಚಿತ್ರ ಮತ್ತೆ ತೆರೆ ಮೇಲೆ ಕಾಣಬೇಕೆಂಬ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ಶಾಂತಿ ಕ್ರಾಂತಿ ಆ ಕಾಲದಲ್ಲಿ ತೆರೆ ಕಂಡಿದ್ದು ಪ್ಯಾನ್ ಇಂಡಿಯಾ ಸಿನಿಮಾ ನಡೆಸುವ ಯೋಚನೆಯನ್ನು 3 ದಶಕಗಳ ಹಿಂದೆಯೇ ನಡೆಸಿ ಅತ್ಯುತ್ತಮವಾದ ಕ್ಲೈಮ್ಯಾಕ್ಸ್ ನೀಡಿದ್ರೂ ಕೂಡ ನಿರೀಕ್ಷಿತ ಗಳಿಕೆ ಪಡೆದಿರಲಿಲ್ಲ. ರವಿಚಂದ್ರನ್ ತುಂಬಾ ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ವರ್ಷಗಳವರೆಗೆ ಅದಕ್ಕೆಂದೇ ತಮ್ಮ ಅತ್ಯಮೂಲ್ಯ ಕ್ಷಣಗಳನ್ನು ವಿನಿಯೋಗಿಸಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ನಿರ್ಮಿಸಿದಂತಹ ಚಿತ್ರ ಶಾಂತಿ ಕ್ರಾಂತಿ. ಆದರೆ ಈ ಸಿನಿಮಾ ಅವರ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದ್ದಲ್ಲದೆ ವೃತ್ತಿ ಜೀವನದಲ್ಲಿ ಗಳಿಸಿದನ್ನೆಲ್ಲ ಕಳೆದುಕೊಳ್ಳುವಂತೆಯೂ ಮಾಡಿತ್ತು. ಆ ನೋವು ಹಾಗೂ ಆಘಾತದಿಂದ ಹೊರಬರಲು ಹಾಗೂ ಚೇತರಿಸಿಕೊಳ್ಳಲು ರವಿಚಂದ್ರನ್ ಅವರಿಗೆ ದಶಕಗಳೇ ಬೇಕಾಯಿತು. ಅಂದು ಅವರ ನಿರೀಕ್ಷೆಯನ್ನೇ ಬುಡಮೇಲು ಮಾಡಿದ್ದ ಅದೇ ಶಾಂತಿ ಕ್ರಾಂತಿ ಸಿನಿಮಾ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ರವಿಚಂದ್ರನ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾವನ್ನು ಮತ್ತೆ ಬೆಳ್ಳಿ ಪರದೆಯ ಮೇಲೆ ತರುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ರವಿಚಂದ್ರನ್ ಅವರಿಗೆ ಟ್ಯಾಗ್ ಮಾಡಿ ಅಭಿಯಾನವೇ ನಡೆಸ್ತಾ ಇದ್ದಾರೆ. ಇನ್ನು ಸಿನಿಮಾ ರಿಲೀಸ್ ಕುರಿತಾಗಿ ಮಾತನಾಡಿರುವ ವಿಕ್ರಮ್ ರವಿಚಂದ್ರನ್, ಶಾಂತಿ ಕ್ರಾಂತಿಯನ್ನು ಮತ್ತೆ ಬೆಳ್ಳಿ ಪರದೆಯ ಮೇಲೆ ನೋಡುವ ನಿರೀಕ್ಷೆಯಲ್ಲಿರುವ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ತಮ್ಮ ಸಿನಿಮಾದ ಪ್ರೆಸ್ ಮೀಟ್ ಒಂದರಲ್ಲಿ ಮಾತನಾಡಿರುವ ಅವರು, ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಡ್ಯಾಡಿಯನ್ನ ತುಂಬಾ ಟ್ಯಾಗ್ ಮಾಡ್ತಾ ಇದ್ದಾರೆ. ಗುಡ್ ನ್ಯೂಸ್ ಏನಂದ್ರೆ ಇವತ್ತು ನಾನು ಮತ್ತು ಡ್ಯಾಡಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ ಎಂದು ಮಾಧ್ಯಮಗಳಿಗೆ ಹೇಳಿಕೊಂಡಿದ್ದು ಅಭಿಮಾನಿಗಳ ಸುದೀರ್ಘ ಕಾಯುವಿಕೆ ಮತ್ತು ಅಭಿಯಾನಕ್ಕೆ ಪ್ರತಿಫಲ ದೊರೆತಂತಾಗಿದೆ. ರಿಲೀಸ್ಗೆ ಗ್ರೀನ್ ಸಿಗ್ನಲ್ ನೀಡಿರುವ ಕ್ರೇಜಿ ಸ್ಟಾರ್ ಸಿನಿಮಾದ ಸಂಪೂರ್ಣ ಜವಾಬ್ದಾರಿಯನ್ನು ಮಗನಿಗೆ ಒಪ್ಪಿಸಿದ್ದಾರೆ. ರವಿಚಂದ್ರನ್ ರವರ ಕನಸಿನ ಕೂಸು ಎಂದೇ ಕರೆಯಬಹುದಾದ 90ರ ದಶಕದಲ್ಲಿ ಭಾರಿ ನಷ್ಟ ಅನುಭವಿಸಿದ್ದ ಶಾಂತಿ ಕ್ರಾಂತಿ ರಿಲೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಆಗಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.